ಒಂದ್ ಊರಲ್ಲಿ ಒಬ್ಬ ರಾಜ ಅಂದ್ಮೇಲೆ ಒಬ್ಬ ಮಂತ್ರಿ ಇರ್ಬೇಕಲ್ವಾ. ಒಬ್ಬಲ್ಲ 10 ಜನ ಮಂತ್ರಿಗಳಿದ್ರು. ಅದ್ರೊಬ್ಬ ಪ್ರಧಾನ ಮಂತ್ರಿ ಇದ್ದ. ಒಂದ್ಸಲ ದರ್ಬಾರ್ನೊಳಗೆ ಯಾವುದೇ ವಿಷಯ ಚರ್ಚೆ ಆಗುವಾಗ ಸನ್ಯಾಸದ ಬಗ್ಗೆ ಮಾತು ಬಂತು. ಆಗ ರಾಜ ಪ್ರಧಾನ ಮಂತ್ರಿಯನ್ನು ಕೇಳಿದ, ಮಂತ್ರಿಗಳೇ, ನಮ್ಮ ದೇಶದಲ್ಲೂ ಅಂತ ಶ್ರೇಷ್ಠ ಸನ್ಯಾಸಿಗಳಿದ್ದಾರೆಯೇ? ಆ ಮಂತ್ರಿ ಹೊಗಳಬಿಟ್ಟ. ರಾಜನನ್ನು ಹೊಗಳೋಕ್ ಮತ್ತೊಂದು ಅವಕಾಶ ಸಿಕ್ತು. ಎಲ್ಲಾ ಕಾಲದಲ್ಲೂ 2 ಥರದ ಮಂತ್ರಿಗಳೇ ಇರ್ತಾರೆ. ಮೊದಲೇದವರು ತಮ್ಮ ಅನುಭವದ ಜ್ಞಾನದ ಬೆಳಕಿನೊಳಗೆ ಕಂಡುಕೊಂಡಂತ ಸರಿಯಾದ ಅಭಿಪ್ರಾಯವನ್ನು ಕೊಡ್ತಾರೆ. 2ನೇದವರಿದ್ದಾರಲ್ಲ, ಮೇಲಿನವ್ರಿಗೆ ಮೆಚ್ಚುಗೆ ಆಗುವಂತ ಅಭಿಪ್ರಾಯ ಕೊಡ್ತಾರೆ. ಈ ನಮ್ಮ ಕಥೆಯಲ್ಲಿ ಮಂತ್ರಿ 2ನೇ ಥರದ್ದು ಹೊಗಳಕ್ ಶುರು ಮಾಡಿದ. ಮಹಾರಾಜ, ತಮ್ಮ ದೈವಿ ನಾಯಕತ್ವದಲ್ಲಿ ರಾಜ್ಯ ಅತ್ಯಂತ ಸಮೃದ್ಧವಾಗಿ ಶಾಂತಿಯಿಂದ ನಡೀತಾ ಇದೆ. ಇಂಥ ಪ್ರಶಾಂತ ವಾತಾವರಣದೊಳಗೆ ಸನ್ಯಾಸಿಗಳಿಗೆ ಏನ್ ಕೊರತೆ? ನಮ್ಮ ರಾಜ್ಯದ ಪ್ರತಿಯೊಂದು ಬೀದಿಯಲ್ಲಿ ಸರ್ವಸಂಗ ಪರಿತ್ಯಾಗಿಗಳಾದಂತಹ ಸನ್ಯಾಸಿಗಳಿದ್ದಾರೆ ಅಂತ ತುತ್ತೂರಿ ಓದೇ ಬಿಟ್ಟ. ರಾಜನಿಗೆ ಆಶ್ಚರ್ಯ, ಅಷ್ಟೊಂದು ಜನ ಸನ್ಯಾಸಿಗಳಿದ್ದಾರೆಯೇ? ಅಯ್ಯೋ, ಸರ್ವಸಂಗ ಪರಿತ್ಯಾಗಿಗಳಾದವರು ಅಷ್ಟೊಂದು ಜನ ಇದ್ದಾರೆ. ನಾನಂತ ಮಹಾನುಭಾವರಲ್ಲಿ ಒಬ್ಬನಾದ್ರೂ ಭೇಟಿ ಆಗ್ಬೇಕು, ತಕ್ಷಣ ಅಂತ ಅವಕಾಶ ಕಲ್ಪಿಸಿ ಎಂದ. ಈಗ ಮಂತ್ರಿ ಗಾಬರಿ ಆಯ್ತು. ಉತ್ಸಾಹದಲ್ಲೇನೋ ಬುರುಡೆ ಬಿಟ್ಟದ್ದಾಯ್ತು. ಆದ್ರೆ ಅಂತ ಸನ್ಯಾಸಿ ಇದ್ದಾನೆ ಅಂತ ಇವನಿಗೆ ಗೊತ್ತಿಲ್ಲ. ಇದ್ರ ಎಲ್ಲಿಂದ ತರೋದು? ಪ್ರತಿ ಬಾರಿ ರಾಜ ಕೇಳೋಕ್ ಶುರು ಮಾಡಿದ. ಏನೋ ನೆಪ ಹೇಳ್ತಾ ಬಂದ. ಅಯ್ಯೋ, ಯಾರು ಇಲ್ಲ, ಆ ಮಾಸ ಇದೆ, ಈ ಮಾಸ ಇದೆ, ಗುರುಗಳೆಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ, ಹೇಳ್ಕೊಂಡೇ ಬಂದ. 1 ತಿಂಗಳು ಇದೇ ತರ ಹೇಳಿದ್ರೆ ರಾಜನ ಕೋಪ ಬಂತು. ಏನ್ ಸ್ವಾಮಿ, ಒಂದಿಲ್ಲೊಂದು ಕಾರಣ ಹೇಳ್ತಾನೆ ಇದ್ದೀರಿ. 1 ವಾರದೊಳಗೆ ನನಗೆ ಮಹಾತ್ಮರ ದರ್ಶನ ಮಾಡಿಸ್ತಿದ್ರೆ ನಿಮ್ ಮಂತ್ರಿ ಪದವಿನ ತಗೋಬಿಡುತ್ತೆ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟ. ಯಾವಾಗ ತನ್ನ ಸ್ಥಾನಕ್ಕೆ ಸಂಚಿಕಾರ ಬಂತಲ್ಲ ಎಂದು ಸಂಕಟ ಪಡ್ನಲ್ಲ ಮಂತ್ರಿ, ಚುರುಕಾದ. ರಾಜ್ಯದಲ್ಲೆಲ್ಲ ಹುಡುಕಾಡ್ಸದ. ಹಾಗೆಲ್ಲ ರಸ್ತೆಯಲ್ಲ ಸಿಗ್ತಾರ ಸನ್ಯಾಸಿಗಳು ಭಿಕ್ಷುಕರು ಸಿಗ್ಬೋದು, ಆದ್ರೆ ನಿಜವಾದ ಸರ್ವಸಂಗ ಪರಿತ್ಯಾಗಿಯಾದಂತ ಸನ್ಯಾಸಿಗಳು ಸಿಗ್ತಾರೆ. ಕೊನೆಗೆ ಅವನು ಗಾಬರಿಯಾಗಿ ಒಂದು ಉಪಾಯ ಮಾಡಿದ. ಈ ಕರ್ಕೊಂಡು ಹೋಗದೆ ಹೋದ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳಿ ಒಬ್ಬ ಹಳ್ಳಿ ಬಡ ತರುಣನನ್ನು ಕರ್ಕೊಂಡ ತಮ್ಮ ಮನೆ ಕರ್ಸ್ಕೊಂಡ. ಅವನು ಹೇಳ್ದ, ನೋಡಯ್ಯ, ನಿನ್ ವ್ಯಕ್ತಿತ್ವ ಚೆನ್ನಾಗಿದೆ, ನೋಡೋಕೆ ತರ ಸುಂದರವಾಗಿದೆ, ಎತ್ತರವಾಗಿದೆಯಾ, ಮುಖದ ಒಂಥರ ಕಳೆ ಇದೆ ನಿನಗೆ, ಅದಕ್ಕೆ 1 ದಿನದ ಮಟ್ಟಿಗೆ ಸನ್ಯಾಸಿ ವೇಷ ಹಾಕೋಬೇಕು ನೀನು. ಅಂದ. ರಾಜನ ಪರಿವಾರ ಕರ್ಕೊಂಡ್ಬರ್ತೀನಿ ನಿನ್ ಕಡೆಗೆ, ಅವನ್ ನಿನ್ ಕಡೆ ಬಂದಾಗ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಪಾಠ ಮಾಡಿಕೊಟ್ಟ. ಹಿಂಗೆ ಅನಿಸ್ಬೇಕು, ಹೀಗೆ ನಟನೆ ಮಾಡಿದ್ರೆ ಸಾಕಷ್ಟು ಹಣ ಬಂಗಾರ ಕೊಡ್ತೀನಿ ಅಂತ ಆಸೆ ತೋರಿಸ್ತ. ಪಾಪ ಬಡ ಹುಡುಗ ತನ್ನ ಬಡತನ ನೀಗ್ತದಲ್ಲ ಅಂತ ಆಸೆ ಒಪ್ಕೊಂಡ. ರಾಜನಿಗೆ ಹೇಳಿದ, ಸ್ವಾಮಿ, ಸರ್ವಸಂಗ ಪರಿತ್ಯಾಗಿಗಳು ಸಿಕ್ಬಿಟ್ಟಿದ್ದಾರೆ, ಅದ್ಭುತ ಸನ್ಯಾಸಿಗಳು, ಅವ್ರನ್ನ ಭೇಟಿಯಾಗೋಣ. ಆಯ್ತು. ಆ ನಿರ್ಧಾರಿತವಾದಂತ ದಿವಸ ಬಂತು. ಈ ತರುಣ ಸನ್ಯಾಸಿ ವೇಷ ಧರಿಸಿ, ಅದಕ್ಕೆಲ್ಲ ಬೇಕಲ್ಲ ಪರಿಕರ, ದಂಡ, ಕೊಳ್ಳ, ರುದ್ರಾಕ್ಷಿ ಮಾಲೆ, ಹಣೆ ಮೇಲೆ ವಿಭೂತಿ ಹಾಕೊಂಡ್ ಮರದ ಕೆಳಗೆ ಕೂತ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ರಾಜ, ರಾಣಿ, ರಾಜಕುಮಾರ, ಉಳಿದೆಲ್ಲ ರಾಜ ಪರಿವಾರನ್ ಕರ್ಕೊಂಡು ಮಂತ್ರಿ ಅಲ್ಲಿಗೆ ಬಂದ. ಸನ್ಯಾಸಿಯನ್ನು ಕಂಡ ತಕ್ಷಣ ರಾಜ ತಾನು ತಂದಿದ್ದಲ್ಲ ಹಣ್ಣು ಹಂಪಲ, ತಟ್ಟೆ ತುಂಬ ಬಂಗಾರದ ನಾಣ್ಯ, ಬೆಲೆ ಬಾಳುವಂತ ಬಟ್ಟೆಗಳನ್ನ, ವಸ್ತುಗಳನ್ನ ಸನ್ಯಾಸಿ ಮುಂದಿಟ್ಟು ಪ್ರಣಾಮ ಮಾಡಿದ. ಅವನೊಂದಿಗೆ ರಾಣಿ, ರಾಜಕುಮಾರ ಮತ್ತೆಲ್ಲರೂ ಕಾಲಿಗೆ ಬಿದ್ರು. ಮತ್ತೆ ಅವನ ಜೊತೆ ಇರೋದ್ರಿಂದ ಈ ಮಂತ್ರಿ ನಮಸ್ಕಾರ ಮಾಡ್ಬೇಕಾಯ್ತು. ಆಗ ಸನ್ಯಾಸಿ, ರಾಜ, ಸನ್ಯಾಸಿಗಳಿಗೆ ನೀ ಕೊಟ್ಟಿದೆಯಲ್ಲ ಈ ವಸ್ತುಗಳಿಂದ ಯಾವ ಪ್ರಯೋಜನನೂ ಇಲ್ಲ, ಅವನ್ನೆಲ್ಲ ತಗೊಂಡು ಹೋಗ್ಬಿಡು ಅವ್ನು ತಿರಸ್ಕಾರ ಮಾಡಿದ. ನಾನು ತಗೊಳ್ಳೋದಿಲ್ಲ, ಮುಟ್ಟೋದಿಲ್ಲ, ತಗೊಂಡು ಹೋಗು ಅಂದ. ರಾಜ ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಸನ್ಯಾಸಿ ತಗೊಳ್ಳೋಕ್ ತಯಾರಿರ್ಲಿಲ್ಲ. ಈ ಸನ್ಯಾಸಿ ವೈರಾಗ್ಯವನ್ನು ಕಂಡು ರಾಜ ಆಶ್ಚರ್ಯಪಟ್ಟು ಹೋದ. ಮರುದಿನ ಈ ನಾಟಕ ಮುಗಿದಿತ್ತಲ್ಲ, ಮಂತ್ರಿ ಮಾತು ಕೊಟ್ಟಂತೆ ಹಣ ಬಂಗಾರ ತಗೊಂಡು ಹೋಗಿ ಆ ತರುಣನ್ ಭೇಟಿಯಾದ. ಚೆನ್ನಾಗಿ ಆಕ್ಟಿಂಗ್ ಮಾಡಿದೆಪ್ಪ ನೀನೆ, ತುಂಬಾ ಮಾಡಿದೆ ನೋಡಿ, ರಾಜನಿಗೆ ಬಹಳ ಖುಷಿ ಆಯ್ತು, ಮೆಚ್ಚುಗೆ ತೋರಿಸಿ ಬಂಗಾರ ಕೊಟ್ಟ. ಆಗ ತರುಣ ಹೇಳಿದ, ಈ ಹಣ ಬಂಗಾರ ಬೇಡ, ತಗೊಂಡು ಹೋಗಿ ಅಂದ. ಮಂತ್ರಿ ಹೇಳಿದ, ಅಲ್ಲಯ್ಯ, ನಾಟಕ ಮುಗೀತು, ನೀನು ಕೂಲಿ ಇದು 1 ದಿವಸದ್ದು ಅಂತ ಹೇಳಿದ. ತರುಣ ಹೇಳಿದ, ನನಗೆ ಇವತ್ತು ನಿಜವಾಗ್ಲೂ ಜೀವನದ ದರ್ಶನ ಆಗಿದೆ, ಪಾಠ ಸಿಕ್ಕಿದೆ. 1 ತಾಸು ಸನ್ಯಾಸದ ನಾಟಕ ಆಡಿದ್ದಕ್ಕೆ ನಮ್ಮ ರಾಜ್ಯದ ರಾಜ, ರಾಣಿ ಮತ್ತು ನೀವು ಸಹಿತ ನನ್ನ ಕಾಲು ಬಿದ್ದು ನಮಸ್ಕಾರ ಮಾಡುವಾಗಾದ್ರೆ ನಿಜವಾಗ್ಲೂ ಜೀವನ ಪರ್ಯಂತ ಸನ್ಯಾಸಿ ಆದ್ರೆ ಏನೆಲ್ಲ ಸಾಧ್ಯ ಆಗ್ಬೋದಲ್ಲ ಅಂತ ಅನಿಸಿದೆ ನನಗೆ. ನೀವು ನಡೀರಿನ ಅಂತ ಹೇಳಿ ನಿಜವಾದ ಸನ್ಯಾಸಿ ಆಗ್ಬಿಟ್ನಂತೆ. ನೋಡಿ ಇಷ್ಟು ಚೆನ್ನಾಗಿದೆ ಇದು. ಒಳ್ಳೆತನದ ಚಿಂತನೆ ಕ್ಷಣಕಾಲ ಮನಸ್ಸಲ್ಲಿ ಇಳಿದ್ರು ಕೂಡ ಕೊಂಚ ಬದಲಾವಣೆ ತರ್ತದೆ ಅಲ್ವಾ? ಆತ ಸನ್ಯಾಸಿ ಆಗಿದ್ದು 1 ತಾಸು ಮಾತ್ರ. ಆ 1 ತಾಸದ ಸನ್ಯಾಸ ಅವನ ಮನಸ್ಸಲ್ಲಿ ಇಷ್ಟೊಂದು ವೈರಾಗ್ಯವನ್ನು ತರೋದಾದ್ರೆ, ಆದ್ರೆ ಅದೇ ಕ್ಷಣಗಳು, ಒಳ್ಳೆ ಚಿಂತನೆ ಕ್ಷಣಗಳು ಹೆಚ್ಚಾಗ್ತಾ ಹೋದಂಗೆ ನಮ್ಗೆ ಅರಿಯಲಾರದಂಗೆ ನಮ್ಮ ಮನಸ್ಸು, ಜೀವನ ಪರಿಶುದ್ಧ ಆಗ್ತಾ ಹೋಗ್ತದೆ. ಅಂದ್ರೆ ಎಷ್ಟು ಕಾಲ ನಾನು ಒಳ್ಳೆ ಚಿಂತನೆ ಮಾಡ್ತೀನೋ ಅಷ್ಟು ಕಾಲ ಮನಸ್ಸು ಹದ ಆಗ್ತಾ ಹೋಗ್ತದೆ, ಪರಿಶುದ್ಧವಾಗ್ತಾ ಹೋಗ್ತದೆ. ಆ ದಿಶೆಯಲ್ಲಿ ನನ್ನ ಪ್ರಯತ್ನ ಬಹಳ ಮುಖ್ಯ.